ಜ್ಞಾನ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಸಿವನ್ನು ನೀಗಿಸದ ಆಹಾರ, ಆನಂದ ಕೊಡದ ಆದಾಯ, ಆತ್ಮೀಯತೆ ಹಂಚದಿರುವ ಅನುಬಂಧ ಇದ್ದರೂ ಇಲ್ಲದಂತೆಯೇ. ಕೋಪ ಎನ್ನುವುದು ಮನಸ್ಸಲ್ಲಿ ಅಲ್ಲ, ಮಾತುಗಳಲ್ಲಿ ಇರಬೇಕು. ಪ್ರೇಮ ಎನ್ನುವುದು ಮಾತುಗಳಲ್ಲಿ ಮಾತ್ರವೇ ಅಲ್ಲ, ಮನಸ್ಸಲ್ಲೂ ಇರಬೇಕು. ಬಾಂಧವ್ಯಗಳನ್ನು ಬಿಡಿಸುವ ಶಕ್ತಿ ಕೋಪಕ್ಕೆ ಇದ್ದರೆ, ಬಾಂಧವ್ಯಗಳನ್ನು ಕೂಡಿಸುವ ಶಕ್ತಿ ಒಂದು ಕಿರುನಗೆಗೆ ಮಾತ್ರ ಇರುತ್ತದೆ. ಅದಕ್ಕೆ ಯಾವಾಗಲೂ ನಗುತ್ತಾ ಇರಿ. ಕೆಲವರೊಂದಿಗೆ ಮಾತನಾಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಅದೇ ಕೆಲವರೊಂದಿಗೆ ಮಾತನಾಡದೇ ಇದ್ದರೇನೆ ಮನಸ್ಸು ಪ್ರಶಾಂತವಾಗಿರುತ್ತದೆ. ಪ್ರತಿಯೊಂದಕ್ಕೂ ತೀವ್ರವಾಗಿ ಯೋಚಿಸಿ ಸಾಧಿಸುವುದು ಏನೂ ಇಲ್ಲ. ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಯೋಚಿಸುವುದರಿಂದ ಆಗುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸುಮ್ಮನೆ ಯೋಚಿಸಿ ಮನಸ್ಸಿಗೆ ಒತ್ತಡವೇಕೆ? ಯೋಚಿಸಿ ಯೋಚಿಸಿ ಮನಸ್ಸು ಆಯಾಸಗೊಳ್ಳುವುದು ಬಿಟ್ಟರೆ ಬೇರೇನೂ ಇಲ್ಲ. ಶಾಂತವಾಗಿ ಇರಿ. ಹಾರಾಟ ಬೇಡ, ಮನಸ್ಸಲ್ಲಿ ತೊಳಲಾಟ ಬೇಡ, ಏನಾಗುವುದೋ ಎಂಬ ಭಯ ಬೇಡ. ಮನಸ್ಸನ್ನು ಸುಮ್ಮನಿರಲು ಹೇಳಿ, ಹೇಳುತ್ತಲೇ ಇರಿ. ಅದು ಒಂದು ದಿನ ಶಾಂತವಾಗುತ್ತದೆ. ಆ ಪ್ರಶಾಂತತೆಯನ್ನು ಅನುಭವಿಸಿ, ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ಜೀವನ ಸುಂದರವಾಗಿರುತ್ತದೆ. ಮಿತವಾದ ಮಾತು ಯಾವತ್ತೂ ಯಾವುದೇ ರೀತಿಯ ಸಮಸ್ಯೆಗೆ ದಾರಿಯಾಗುವುದಿಲ್ಲ. ಜೀವನದಲ್ಲಿ ಮಾತುಗಳನ್ನು ಮಿತವಾಗಿ ಬಳಸಿ. ಫಲಿತಾಂಶಕ್ಕಿಂತ ಮೊದಲು ಮಾಡುವ ಕೆಲಸದ ಮೇಲೆ ದೃಷ್ಟಿ ಇಟ್ಟರೆ ಯಶಸ್ಸನ್ನು ಸಾಧ್ಯವಾದಷ್ಟು ಬೇಗ ಸಾಧಿಸಬಲ್ಲರು. ಮಾಡುವ ಕೆಲಸದಲ್ಲಿ ಆನಂದವನ್ನು ಹೊಂದಿದರೆ ಯಶಸ್ಸು ತನ್ನಷ್ಟಕ್ಕೆ ತಾನೇ ಲಭಿಸುತ್ತದೆ. ಸ್ವಯಂ ಕೃಷಿಯಿಂದ ಬೆಳೆದವನಿಗೆ ಆತ್ಮವಿಶ್ವಾಸವಿರುತ್ತದೆ ಹೊರತು ಅಹಂಕಾರವಿರುವುದಿಲ್ಲ. ನಿನ್ನ ಶಕ್ತಿಯನ್ನು ನೀನು ನಂಬಿಕೊ. ಕಷ್ಟಪಡು, ಯಶಸ್ಸಿಗೋಸ್ಕರ ಶ್ರಮಿಸು. ಗೆಲ್ಲುವವರೆಗೂ ಶ್ರಮಿಸುತ್ತಲೇ ಇರು. ಹಸಿವಾದಾಗ ದೊರೆಯದ ಅನ್ನ, ಆಯಾಸಗೊಂಡಾಗ ದೊರೆಯದಿರುವ ನೆರಳು, ದುಃಖದಲ್ಲಿದ್ದಾಗ ಬಾರದಿರುವ ಬಾಂಧವ್ಯ, ಕಷ್ಟದಲ್ಲಿದ್ದಾಗ ಜೊತೆ ಇರದ ಸ್ನೇಹ, ಹಾಗೆ ಮರಣದ ನಂತರ ತೋರಿಸುವ ಪ್ರೇಮ ಎಲ್ಲವೂ ವ್ಯರ್ಥವೇ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕಮಲದ ಹೂವನ್ನು ನೋಡಿದಿರಲ್ಲ, ಇದಕ್ಕೆ ಒಂದು ವಿಶೇಷತೆ ಇದೆ. ಅದೇನೆಂದರೆ, ನೀರಿನ ಮಟ್ಟ ಎಷ್ಟೇ ಹೆಚ್ಚಾದರೂ ಈ ಹೂವು ಸದಾ ಕಾಲ ನೀರಿನ ಮೇಲೆಯೇ ಇರುತ್ತೆ. ಇದಕ್ಕೆ ಕಾರಣ ಈ ಹೂವಿನ ಕಾಂಡ. ಯಾವಾಗೆಲ್ಲ ನೀರಿನ ಮಟ್ಟ ಹೆಚ್ಚಾಗುತ್ತೋ ಆಗೆಲ್ಲ ಈ ಕಾಂಡನೂ ಬೆಳೆಯುತ್ತೆ. ಮತ್ತೆ ಈ ಹೂವನ್ನು ನೀರಿನ ಮೇಲೆಯೇ ಇರೋ ಹಾಗೆ ಮಾಡುತ್ತೆ. ಆದರೆ ನೀರಿನ ಮಟ್ಟ ಕಡಿಮೆಯಾದಾಗ ಈ ಕಾಂಡ ಕಮ್ಮಿಯಾಗಲ್ಲ. ಅದರ ಬದಲು ಅದು ತನ್ನ ಜೊತೆಗೇನೆ ಈ ಹೂವನ್ನು ನಾಶ ಮಾಡುತ್ತೆ. ಮನುಷ್ಯರಿಗೂ ಕೂಡ ಹೀಗೆ ಆಗುತ್ತೆ. ಯಾವಾಗೆಲ್ಲ ಮನುಷ್ಯ ಶ್ರೀಮಂತನಾಗುತ್ತಾ ಹೋಗುತ್ತಾನೋ ಅದರ ಜೊತೆಗೆ ಅವನ ಜೀವನ ಮಟ್ಟವು ಹೆಚ್ಚಾಗುತ್ತಲೇ ಹೋಗುತ್ತೆ. ಅವನ ಆಸೆಗಳು, ಅವನ ಅವಶ್ಯಕತೆಗಳು ಹೆಚ್ಚಾಗುತ್ತೆ. ಆದರೆ
ಯಾವಾಗ ಶ್ರೀಮಂತಿಕೆ ಇಳಿಯುತ್ತಾ ಹೋಗುತ್ತೋ ಅವನ ಆಸೆಗಳು ಕಮ್ಮಿ ಆಗೋದೂ ಇಲ್ಲ. ಆಮೇಲೆ ಈ ಕಮಲದ ಹೂವಿನ ಥರ ಮನುಷ್ಯನು ಕುಸಿದು ಹೋಗುತ್ತಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡುತ್ತೀರಾ ನೀವು ಇಂತಹ ಪರಿಸ್ಥಿತಿಯಲ್ಲಿ? ಜೀವನ ಅನ್ನೋದು ಬದಲಾಗಲೇಬಾರದಾ? ಖಂಡಿತವಾಗಿಯೂ ಇಲ್ಲ, ಬದಲಾಗಲೇಬೇಕು. ಆದರೆ ಜೀವನ ಬದಲಾಗೋದರ ಜೊತೆಗೆ ನಿಮ್ಮ ಆತ್ಮಶಕ್ತಿಯು ಸದೃಢವಾಗಲಿ. ಸಂಕಟದ ಸಮಯ ಬಂದಾಗ ನೀವು ನಿಮ್ಮ ಜೀವನವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅಭ್ಯಾಸ ಮಾಡಿ. ಯಾಕೆಂದರೆ ಜೀವನದಲ್ಲಿ ನೀರಿನ ತರಹನೇ ಏರಿಳಿತಾನೂ ಇದ್ದೇ ಇರುತ್ತದೆ. ಈಗ ನೀವೇ ನಿರ್ಧಾರ ಮಾಡ್ಕೋಬೇಕು, ಇವೆರಡರ ಮಧ್ಯದ ಸ್ಥಿತಿಯಲ್ಲಿ ಹೇಗೆ ನಿಲ್ಲಬೇಕು ಅಂತ. ಕುಕ್ಕದಿರು ಮನವೇ, ಸಮಸ್ಯೆ ಬರುವುದು ಮನುಷ್ಯನಿಗೆ ಹೊರತು ಕಲ್ಲು ಬಂಡೆಗಲ್ಲ. ಒಬ್ಬರ ಮನನೋಯಿಸುವುದು ಸಮುದ್ರದಲ್ಲಿ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎಂದು ಎಸೆದವನಿಗೆ ತಿಳಿಯುವುದಿಲ್ಲ. ನಿನ್ನನ್ನು ಇಷ್ಟಪಡುವವರೊಂದಿಗೆ ನೀನು ಎಂದಿಗೂ ಖುಷಿಯಾಗಿರು. ನಿನ್ನ ಜೊತೆ ಇದ್ದವರು ನಿನ್ನ ಬಿಟ್ಟು ಹೋಗುತ್ತಿದ್ದಾರೆಂದು ಬೇಸರ ಪಡಬೇಡ. ಎಲ್ಲವೂ ನಮ್ಮೊಂದಿಗೆ ಇರುವುದು ಕ್ಷಣಿಕ ಕಾಲ ಮಾತ್ರ ಎನ್ನುವುದನ್ನು ನೀ ಮರೆಯಬೇಡ. ಯಾರೋ ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಯಾವುದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಶ್ರೀಕೃಷ್ಣನ ಇನ್ನಷ್ಟು ನುಡಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.